ಇನ್ನು ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಪಾದಯಾತ್ರೆ ನಾಳೆಯಿಂದ ಏನು ನಡೆಸ್ತಾ ಇದ್ದಾರೆ, ಇದಕ್ಕೆ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟಿರೋದಕ್ಕೆ ಮುಖ್ಯಮಂತ್ರಿಗಳು ಗೇಲಿ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಏನೂ ಇಲ್ಲ, ಪಾದಯಾತ್ರೆ ಬೇಡ ಅಂತ ಕುಮಾರಸ್ವಾಮಿ ಹೇಳಿದ್ರು. ಪ್ರವಾಹ ಬಂದಿದೆ, ಅದ್ರ ಕಡೆ ಗಮನ ಕೊಡಬೇಕು ಅಂದಿದ್ರು. ಈಗ ಪ್ರವಾಹ ಎಲ್ಲ ಹೋಯ್ತಾ, ಈಗ ಯಾಕೆ ಬೆಂಬಲ ಕೊಟ್ಟರು? ಕುಮಾರಸ್ವಾಮಿ ಇದನ್ನು ಸ್ವಇಚ್ಛೆಯಿಂದ ಮಾಡ್ತಿಲ್ಲ, ಆದರೆ ಇದನ್ನೆಲ್ಲ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಒಪ್ಪಿಗೆ ಇಲ್ಲ ಅಂದಿದ್ರು, ಈಗ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೀಜನ್ ಆಗಿದ್ದಾರೆ ಅವರು ಕೇಂದ್ರದ ಮಂತ್ರಿ. ಯಾರು ಅವರು? ಕೇಂದ್ರದ ಮಂತ್ರಿ, JDSನ ನಾಯಕ. ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆಗಿದೆ, ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ, ಪ್ರವಾಹ ಬಂದಿದೆ, ಅದ್ರ ಕಡೆಗೆ ನಾವು ಗಮನ ಕೊಡಬೇಕು. ಈಗ ಹೋಗ್ತಾಯ್ತಾ ಅದು? ಮಂತ್ರಿ ಪದವಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಲ್ಲಿ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ಪಾದಯಾತ್ರೆಗೆ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಗರು ಅವರ ಹಗರಣ ಬಯಲಿಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿಜೆಪಿ ಹಗರಣಗಳಿಗೆ ನಾಳೆಯಿಂದ ಬಿಜೆಪಿಯವರು ಉತ್ತರಿಸಲಿ, ಜನತಾದಳ ಬೇಸ್ ಉಳಿಸ್ಕೊಳ್ಳೋದಕ್ಕೆ ಹೋಗಿದ್ದಾರೆ DK ಅಂತೆಲ್ಲ ಒಂದಷ್ಟು ಮಾತುಗಳು. ಪಾದಯಾತ್ರೆಗೆ ಏನಾದ್ರು ಒಂದು ಅರ್ಥ ಇದ್ದಿದ್ರೆ, ಇಲ್ಲ ಏನಾದ್ರು ವಿಷಯ ಇದ್ದಿದ್ರೆ ಅವರು ಪಾದಯಾತ್ರೆ ಮಾಡಲಿ. ಏನು ವಿಷಯ ಇದೆ? ಅವರು ಮಾಡಿರೋಂಥ ಹಗರಣಗಳನ್ನ ಬಯಲಿಗೆ ಎಳೆದುಕೊಳ್ಳಲಿಕ್ಕೆ, ಈ ಹಗರಣಗಳನ್ನ ಜನರಿಗೆ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ದೇವೆ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ನಮ್ಮಲ್ಲಿ ಹಗರಣಗಳಾಗಿದ್ರೆ ಅದನ್ನ ಹೇಳಿದ್ವಿ. ನಾವು ಅವ್ರದ್ದು ಏನೇನು ಹಗರಣಗಳಿದೆ ಅದನ್ನೆಲ್ಲ ಪ್ರಶ್ನೆ ಕೇಳ್ತೀವಿ. ಅವರು ನಾಳೆಯಿಂದ ಅವ್ರು ಉತ್ತರ ಕೊಡಲಿ. ಆರಂಭದಲ್ಲಿ ಕೊಡಲ್ಲ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರು. ಈಗ ಬಂದವ್ರೆ ಅಂದ್ರೆ ಅವ್ರ ಅಧಿಕಾರ, ಅವರವರ ಅಲಯನ್ಸು ಈಗ ಅಧಿಕಾರದಿಂದ ತೆಗಿತಾರೆ.